ವಿಶ್ವ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 13 ಡಿಸೆಂಬರ್ 2025ರಂದು ನಡೆದ ನವೋದಯ ವಿದ್ಯಾಲಯಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ವರ್ಷನ್ ಕೋಡ್ ಡಿ ಇಲ್ಲಿ ಬಂದಿರುವ ಗಣಿತದ ವಿಷಯದ ಮೇಲಿನ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿರ್ತಕ್ಕಂಥ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ 41ರಿಂದ 60ರವರೆಗಿನ ಪ್ರಶ್ನೆಗಳು ಗಣಿತ ವಿಭಾಗದ ಮೇಲೆ ಪ್ರಶ್ನೆಗಳದವು. ಈಗಾಗಲೇ ಸ್ಕ್ರೀನ್ ಮೇಲೆ ನೋಡೋಕ್ಕಿರ್ತೀರಿ. 40ನೇ ಪ್ರಶ್ನೆ 41ನೇ ಪ್ರಶ್ನೆ ಅಂತಕ್ಕಂಥ ಏನೈತೆ ನೋಡ್ರಿ, 0.2 ಮತ್ತು 0.03 ಗುಣಲಬ್ಧ ಅಂತ ಕೇಳ್ಯಾರ. ಇದು ದಶಮಾಂಶಗಳ ಗುಣಾಕಾರ ಅಂತಕ್ಕಂಥ ಮಾಡಬೇಕು. ಇಲ್ಲಿ ದಶಮಾಂಶಗಳನ್ನು ಗುಣಾಕಾರ ಮಾಡುವಾಗ ಮೊದಲಿಗೆ ನಮಗೆ ದಶಮಾಂಶ ಪಾಯಿಂಟ್ ಇಲ್ಲ ಅಂತಕ್ಕಂಥ ತಿಳ್ಕೊಂಡೆ ನಾವು ಗುಣಾಕಾರ ಅಂತಕ್ಕಂಥ ಮಾಡೋಣ. ಇಲ್ಲಿ 0.2 ಇಂಟು 0.03 ಅಂತಕ್ಕಂಥ ಐತಿ. ಈ ಪಾಯಿಂಟ್ ಇಲ್ಲ ಅಂತ ನಾವು ಗುಣಾಕಾರ ಮಾಡಿದಾಗ ಇಲ್ಲಿ 2 ಆಗ್ತೈತಿ, ಅದು 3 ಆಗ್ತೈತಿ. 2 3 6 ಅಂತಕ್ಕಂಥ ಆಯಿತು. ಇನ್ನು ನಾವು ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟನ್ನು ಕೊಡಬೇಕಪ್ಪ ಅಂದ್ರೆ ಇಲ್ಲಿ 1 ಸ್ಥಾನ, 2 ಸ್ಥಾನ, ಇದೊಂದು 3 ಸ್ಥಾನ. ಇನ್ನು ಪಾಯಿಂಟ್ ಆದಮೇಲೆ ಗುಣ್ಯದಾಗ 1 ಅಂಕಿ ಐತಿ, 1 ಸ್ಥಾನ ಐತಿ. ಗುಣಕದಾಗ 2 ಸ್ಥಾನಗಳು ಅಂತಕ್ಕಂಥದ್ದು ನಾವು 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡಬೇಕು. ಈಗಾಗಲೇ 1 ಐತಿ, ಒಂದು ಅಂಕಿ 1 ಸ್ಥಾನ ಐತಿ. ಇಲ್ಲಿ ಈ ಕಡೆ ಎಡಭಾಗಕ್ಕೆ 0 ಕೊಡ್ಕೋತೀವ್ರಿ, ಇಲ್ಲಿ 0 ಕೊಡ್ರಿ. 0.006 ಅಂತಕ್ಕಂಥ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಏರಿಯಾಕ್ಕೆ ಸರಿ ಐತಿ. 42ನೇ ಪ್ರಶ್ನೆ, 20 ಮತ್ತು 30ರ ನಡುವಿನ ಮಹತ್ತಮ ಸಾಮಾನ್ಯ ಅಪವರ್ತನವು ಮಸ ಅಂತ ಕೇಳ್ಯಾರ. ಅಂದ್ರೆ 20 ಮತ್ತು 30ರ ಮಸ ಅಂತಕ್ಕಂಥದನ್ನ ಕಂಡುಹಿಡಿಬೇಕು ನಾವು. ಮಸ ಅಂತಕ್ಕಂಥದ್ದು ಏನು? 20 ಹೋಗ್ತಾರೆ, 20 ಇನ್ನೊಂದು 30 ಅಂತಕ್ಕಂಥ ತಗೊಳ್ಳೋಣ. ಈ 20 ಮತ್ತು 30ರ ಮಸ ಕಂಡಿಡ್ತಕ್ಕಂಥ ವಿಧಾನ ಇವೆರಡು ಯಾವ ಮಧ್ಯೆಯಲ್ಲಿ ನೋಡೋಣ. ಎರಡಲ್ಲೇ ಹೋಗ್ತಾವು. 2 ಒಂದಲೇ 0 0, 2 1 2 5, 2 15 30, 2 10 20. ಇನ್ನು 2ನೇ ಹೋಗೋದಿಲ್ಲ, 3ನೇ ಹೋಗೋದಿಲ್ಲ, 4ನೇ ಹೋಗೋದಿಲ್ಲ, 2 5ನೇ ಹೋಗ್ತಾವೆ ನೋಡ್ರಿ. 5 2ನೇ 10, 5 3 15. 2 ಮತ್ತು 3 ಯಾವ ಮಧ್ಯೆಲೂ ಇಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ನಾವು. ಮಸ ತೆಗೆದು ಮಾಡಿ ಇಲ್ಲೇನು ಅದಾವಲ್ಲ ಇವನು ಗುಣಾಕಾರ ಮಾಡ್ಕೋಬೇಕು. 2 5 10 ಅಂತಕ್ಕಂಥ ಅಂದ್ರೆ 20 ಮತ್ತು 30ನ್ನ 30ರ ಸಾಮಾನ್ಯ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವಪ್ಪ ಅಂತ ಕೇಳಿದಾಗ ನಮ್ಗೆ 10 ಅಂತಕ್ಕಂಥದ್ದು ಸಿ ಆಯ್ಕೆ ಸರಿ. ಇನ್ನು ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ ನೋಡ್ತಾ ಬರೋಣ. 999 ಮತ್ತು 9999ರ ಗುಣಲಬ್ಧವು ಅಂತಕ್ಕಂಥದ್ದು ಐತಿ. ಗುಣಾಕಾರ ಮಾಡೋಣ. ಈಗ 9999 ಇಂಟು 999 ಅಂತಕ್ಕಂಥದ್ದು ಗುಣಾಕಾರ ಮಾಡೋದು. ಈಗ 1 ಅಂಕಿಲೆ ಮೊದಲು ಗುಣಾಕಾರ ಮಾಡ್ತೀನಿ ನೋಡೋಣ. ಈಗ 9ರಲ್ಲಿ 9 81 ಅಂತಕ್ಕಂಥ ಆಗ್ತೈತಿ. ಮತ್ತು 9 81 1 8 89 ಅಂತಕ್ಕಂಥ ಆಗ್ತೈತಿ. 9 81 ಮತ್ತು 89 ಅಂತಕ್ಕಂಥ ಆಗ್ತೈತಿ. 9 81 1 89 ಅಂತಕ್ಕಂಥ ಆಯ್ತು. ಇನ್ನು ಮತ್ತೆ ನೀವೇನು ಗುಣಾಕಾರ ಗುಣಿಸ್ಕೊತ ಹೋಗ್ಬೇಡ್ರಿ. ಇಲ್ಲಿ 1 ಅಂಕಿ ಬಿಡಿಸ್ತಾ ಅಂತ ಹೇಳಿ ಪ್ಲಸ್ ಕೊಟ್ಟು ಇವೇ ಅಂಕಿಗಳು ರಿಪೀಟ್ ಆಗ್ತವೆ. ಯಾಕಂದ್ರೆ ಅವೇ ಆಗ್ತವೆ. 1 9 9 9 8. ಇನ್ನೊಂದು ಇಲ್ಲಿ ಪ್ಲಸ್ ಕೊಡ್ರಿ. ಇಲ್ಲಿ 1 9 9 9 8. ಈಗ ಇವೆಲ್ಲ ಕೂಡಿಸ್ಕೊಂಡ್ರೋಣ. 1 1 9 1 10 9 18 1 20 ಆಯಿತು. 9 3 27 29 ಆಯಿತು. 8 1 2 10 18 20. ಈಗ 10 19 1 28 28 8 1 9 10 19 9. ಎಲ್ಲಿದೆಪ್ಪ ಅಂತ ಕೇಳಿದಾಗ 9 9 8 9 0 0 1 ಸಿ ಆಯ್ಕೆದಾಗ ಇಲ್ಲಿ ನಮ್ಗೆ ಕಂಡು ಬರ್ತೈತಿ ನೋಡಿ. ಉತ್ತರ ಸಿ ಆಯ್ಕೆ ಅಂತಕ್ಕಂಥದ್ದು. ನಮ್ಮ ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ ನೋಡ್ರಿ.
ಕೊಟ್ಟಿರುವ ಕೆಳಗಿನ ಲೆಕ್ಕವನ್ನ ಸರಳೀಕರಿಸಿದಾಗ ದೊರಕುವ ಉತ್ತರ ಅಂತಕ್ಕಂಥ ಪ್ರಶ್ನೆ ಕೇಳ್ಯಾರ. ಏನೇನು ಕೊಟ್ಟ ನೋಡ್ರಿ, 6.082 ಪ್ಲಸ್ 60.82 ಪ್ಲಸ್ 608.2 ಮೈನಸ್ 0.6082 ಅಂತಕ್ಕಂಥ ಐತಿ. ಇದನ್ನು ನಾವು ಏನು ನೋಡೋಣಪ್ಪ ಅಂದ್ರೆ ಈಗ ಅಷ್ಟು ಮೊದಲು ಏನು ಮಾಡ್ಕೋಬೇಕಪ್ಪ ಅಂದ್ರೆ ಕೂಡಿಸ್ಕೋಬೇಕು. ಇದು ಮೈನಸ್ ಐತಿ, ಮೈನಸ್ ಸಪ್ರೇಟ್ ಇರಲಿ, ಆಮೇಲೆ ಮೈನಸ್ ಮಾಡೋಣ. 6.082 ಇನ್ನೊಂದು 60.82 ಇನ್ನೊಂದು 608.2 ಅಂತಕ್ಕಂಥ ಐತಿ. ಅಷ್ಟು ಕೂಡಿಸ್ಕೊಳ್ಳೋಣ. 2 2 8 2 10 11 6 8 14 15 6 1 7 6 675.102 ಅಂತಕ್ಕಂಥ ಆಯಿತು. ಇದು ನಮ್ಗೆ ಇದನ್ನು ಕಳೆದು ನೋಡೋಣ. 0.608 ಅಂತ ಕಳೆಯೋಣ. ಎಲ್ಲಿ ಸ್ಥಾನಿಲ್ಲ ಅದು 0 ಹಾಕೊಂಡಿದೆ. ಈಗ ಕಳಿಗಾಯ್ತು, ಇವು ಕೂಡಿಸೋದಾಯ್ತು, ಇವು ಕಳೆಯೋಣ. 10 2 8 ಬಂತು, 12 9 ಅಂದ್ರೆ 3 ಬಂತು, 10 1 ಐತೆ 9 ಬಂತು, 11 7 ಐತೆ ಅಂದ್ರೆ 4 ಬಂತು, 4 ಅಂತಕ್ಕಂಥದ್ದು ಇಲ್ಲಿ 4 7 674.4938 ಇಲ್ಲಿ ನೋಡ್ರಿ. ಬಿ ಆಯ್ಕೆ ಸಿಕ್ತ ನಮ್ಗೆ. ನಾವು ಉತ್ತರ ಇದಕ್ಕೆ 44ನೇ ಪ್ರಶ್ನೆ ಸರಿ ಉತ್ತರ ಬಿ ಆಯ್ಕೆ ಅಂತಕ್ಕಂಥದ್ದು ಸರಿ ಇದೆ. ನೋಡ್ತಾ ಬನ್ನಿ ಮುಂದಿನ ಪ್ರಶ್ನೆ ನೋಡಿ. 64ರ ಎಲ್ಲ ಅಪವರ್ತನಗಳ ಮೊತ್ತ ಅಂತ ಕೇಳ್ಯಾರ. 64ರ ಎಲ್ಲ ಅಪವರ್ತನಗಳ ಮೊತ್ತ 64 ಅಂತಕ್ಕಂತ ಬರ್ಕೋರಿ. ಹಿಂಗ 64 ಅಂತಕ್ಕಂತ ಬರ್ಕೊಂಡು ಎದಿಬೇಡ್ರಿ. ಒಂದು ಎಷ್ಟೇ 64, ಒಂದು 64 64, 2 ಎಷ್ಟೇ 64, 2 3 2 3 6, 2 2 4, 2 32 64. ಇನ್ನು 3 ಉಳಿದಿಲ್ಲ. 4 ಮಧ್ಯಗೂ 64 ಐತಿ ನೋಡ್ರಿ. 4 1 4 2 ಐತು 24, 4 6 24, 4 16 64. ಇನ್ನು 5 ಉಳಿದಿಲ್ಲ. 6 ಮಧ್ಯಗಿಲ್ಲ, 7 ಇಲ್ಲ, 8 ಐತಿ 8 8 64. ಅಂದ್ರೆ ಇಲ್ಲಿ ನಮ್ಗೆ 64ರ ಎಲ್ಲ ಅಪವರ್ತನಗಳು ಬಂದಾವ. ಈಗ 64ರ ಎಲ್ಲ ಅಪವರ್ತನಗಳು ಯಾವಪ್ಪ ಅಂದ್ರೆ 1 2 4 8. ಮತ್ತೊಂದು 8 ಬರ್ಕೊಳ್ಕೋಬಿಡ್ರಿ. 8 ಐತಲ್ಲ, 8 ಬರ್ದೈತಿ. ಪ್ಲಸ್ ಇನ್ನೊಂದು 16, ಇನ್ನೊಂದು 32, ಇನ್ನೊಂದು 60, ಇನ್ನೊಂದು ಯಾವ್ದಪ್ಪ ಅಂದ್ರೆ 64 ಅಂತಕ್ಕಂಥದ್ದು ಅದಾವ. ಹೌದಾ? ಇಷ್ಟು ಅದಾವ. ಇವನ್ನೆಲ್ಲ ನಾವು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಕೂಡಿಸ್ಬೇಕು. ಏನ್ ಕೇಳೋರು 64 ಎಲ್ಲ ಅಪವರ್ತನಗಳ ಮೊತ್ತ ಅಂತ ಕೇಳ್ಯಾರ. ಇವೆಲ್ಲವನ್ನ ಕೂಡಿಸೋದ್ರಿ. ಎಲ್ಲ ಕೂಡಿಸೋದು ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 127 ಅಂತಕ್ಕಂಥ ಉತ್ತರ ಬರ್ತೈತಿ. ಮುಂದಿನ ಪ್ರಶ್ನೆ 46ನೇ ಪ್ರಶ್ನೆ ನೋಡ್ರಿ. 1 ಮತ್ತು 11ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅಂತ ಕೇಳ್ಯಾರ. 1 ಮತ್ತು 11ರ ನಡುವೆ ಮಧ್ಯ ಅಂತ ಕೇಳ್ಯಾರ. ಮಧ್ಯ ಅಂತಕ್ಕಂಥ ಬಂದಾಗ 1 ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ವಿಭಾಜ್ಯ ಸಂಖ್ಯೆ ಅಲ್ಲ, ಬಿಟ್ಬಿಡಿ. 2 1 ಬಿಟ್ಟೇ ಬಿಡ್ಬೇಕು. ಯಾಕಂದ್ರೆ ಮಧ್ಯ ಅಂತ ಹೇಳಿದ್ರೆ 11 ಬಿಡ್ಬೇಕು ನಾವೀಗ. 2 ಅಂತಕ್ಕಂಥದ್ದು ಒಂದು ಐತಿ, 2 ಅಂತಕ್ಕಂಥದ್ದು ಒಂದು, ಆಮೇಲೆ 3 ಅಂತಕ್ಕಂಥದ್ದು, ಆಮೇಲೆ 5 ಅಂತಕ್ಕಂಥದ್ದು, 7 ಅಂತಕ್ಕಂಥದ್ದು. ಎಷ್ಟು ರೂಪ ಅಂದ್ರೆ 4 ಅವಿಭಾಜ್ಯ ಸಂಖ್ಯೆಗಳು ಅಂತಕ್ಕಂಥ ಸಿಗ್ತವೆ. ಅದಕ್ಕಾಗಿ ಉತ್ತರ ಬಿ ಆಯ್ಕೆ 4 ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 47ನೇ ಪ್ರಶ್ನೆ ನೋಡ್ರಿ. ಬಹಳ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಯಾವುದು? 47ನೇ ಪ್ರಶ್ನೆ ನೋಡ್ರಿ. 999/1000 ಇದರ ದಶಮಾಂಶ ರೂಪ ಇದಾಗಿದೆ ಅಂತಕ್ಕಂಥ ಪ್ರಶ್ನೆ ಬಿಟ್ಟಾರ. ಒಂದ್ರ ಮುಂದೆ ಎಷ್ಟು ಸೊನ್ನೆ ಇದಾವೆ? 1 2 3 ಸೊನ್ನೆ ಇದಾವೆ. 3 ಸ್ಥಾನ ಪಾಯಿಂಟ್ ಕೊಟ್ಬಿಡು ನಾವು. 1 2 3 ಸ್ಥಾನ, 9 9 2 ಸ್ಥಾನ, 3 ಸ್ಥಾನ ಇಲ್ಲಿ ಪಾಯಿಂಟ್ ಕೊಟ್ಟಾಗ ಉತ್ತರ 0.999 ಎಲ್ಲಿ ಐತಪ್ಪ ಅಂದ್ರೆ ಸಿ ಆಯ್ಕೆ ನಮ್ಗೆ ಸಿಕ್ತು ನೋಡಿ. ಸಿ ಆಯ್ಕೆ. ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ ನೋಡ್ರಿ. ಇದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಐತಿ ನೋಡ್ರಿ. ಈಗ ಏನ್ ಹೇಳಿ ಅಕಡೆ ಒಂದು ಬಂದಿರ್ತಲ್ಲ ಫಸ್ಟ್ಗೆ 1 ಇಂಟು 80 1 80 0.1 0.1 0.1 ಪಾಯಿಂಟ್ ಅಂತ ತೀರ್ಮಾನ ತೊಗೊಳಮ್ಮ. 1 ಇಂಟು 1 ಎಷ್ಟಾಯ್ತು? 1 ಈ ಪಾಯಿಂಟ್ ಅಂದಾಗ 1 ಇಂಟು 1 ಒಂದೇ, 1 ಇಂಟು 1 ಒಂದೇ ಆಯ್ತು. ಎಷ್ಟು ತರ ಪಾಯಿಂಟ್ ಕೊಡ್ಬೇಕಪ್ಪ ಅಂದ್ರೆ
ಒಂದು ಸ್ಥಾನ, ಎರಡು ಸ್ಥಾನ, ಮೂರು ಸ್ಥಾನ. ಒಂದು ಸ್ಥಾನ ಈಗಾಗಲೇ ಒಂದು ಒಂದೈತಿ, ಎರಡು ಸ್ಥಾನ, ಮೂರು ಸ್ಥಾನ ಪಾಯಿಂಟ್ ಕೊಟ್ಟಾಗ 0.001 ಅಂತಕ್ಕಂಥದ್ದು ನೋಡಿ 0.001 ಬಿ ಹಾಕಿದಾಗ ನಮ್ಗೆ ಉತ್ತರ ಐತಿ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ ನೋಡಿ. 100 ಚದುರ ಸೆಂಟಿಮೀಟರ್ ಅನ್ನು ಚದುರ ಮೀಟರ್ಗೆ ಪರಿವರ್ತಿಸಿದಾಗ ಸಿಗುವ ಉತ್ತರ ಅಂತಕ್ಕಂಥ ಐತಿ. ಇಲ್ಲಿ 100 ಚದುರ ಸೆಂಟಿಮೀಟರ್ ಅಂತಕ್ಕಂಥ ಐತಿ ನೋಡಿ. 100 ಚದುರ ಸೆಂಟಿಮೀಟರ್ ಅದನ್ನ ಚದುರ ಮೀಟರ್ ಪರಿವರ್ತನೆ ಮಾಡ್ಬೇಕಾದ್ರೆ ಒಂದು ಮೀಟರ್ನ್ಯಾಗ 100 ಸೆಂಟಿಮೀಟರ್ ಅಂತಕ್ಕಂಥ ಇರ್ತಾವ. 100 × 100 ಮಾಡ್ಕೋಬೇಕಾದ್ರೆ ನಾವು 100 × 100 ಅಂತಕ್ಕಂಥದ್ದು 100 × 100 ಅಂತಕ್ಕಂಥ ಮಾಡ್ಕೊಂಡಾಗ ಇಲ್ಲಿ ನಮ್ಗೆ 100 ಅಲ್ಲೇ ಇರ್ತೈತಿ. 100 × 100 ಎಷ್ಟಪ್ಪ ಅಂದ್ರೆ 10,000 ಅಂತಕ್ಕಂಥ ಆಗ್ತೈತೆ. ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು ನಾವು ನೋಡ್ಬೋದು. ಈಗ ಇವೆರಡು ಸೊನ್ನೆಗೆ ಹೋಯ್ತು, ಇವೆರಡು ಸೊನ್ನೆಗೆ ಹೋಯ್ತು. ಇನ್ನ ಎರಡು ಸೊನ್ನೆ ಹೋದ ಒಂದ್ರ ಮುಂದೆ ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಾಗ ಒಂದು ಸ್ಥಾನ ಐತಿ. ಒಂದು ಸೊನ್ನೆ ಕೊಡ್ರಿ, ಒಂದು ಬಿಂದು ಕೊಡ್ರಿ, ಸೊನ್ನೆ ಕೊಡ್ರಿ. ಇಲ್ಲಿ ಏನ್ ಹಚ್ಚಿರಪ್ಪ ಅಂದ್ರ ಚದುರ ಮೀಟರ್ ಅಂತಕ್ಕಂಥ ಹಚ್ಚಿರಿ. ಉತ್ತರ ನಮ್ಗೆ ಏನಾಗ್ತೈತಪ್ಪ ಅಂದ್ರ ಬಿ ಅಂತಕ್ಕಂಥ ಆಯ್ಕೆ ಸರಿ ಆಗುತ್ತೆ. ಬಿ ಅಂತಕ್ಕಂಥ ಆಯ್ಕೆ. ನಾ ಯಾಕೆ 100 × 100 ಹಾಕೋದಪ್ಪ ಅಂದ್ರೆ ಒಂದು ಮೀಟರ್ನಾಗ 100 ಸೆಂಟಿಮೀಟರ್ ಇರ್ತಾವು. ಅಲ್ಲಿ ಚದುರ ಮೀಟರ್ ಐತಿ, ಚದುರ ಸೆಂಟಿಮೀಟರ್ ಐತಿ. ಅದಕ್ಕಾಗಿ 10 × 10 ಮಾಡಿದ 100 ಆಗೈತಿ. ಇಲ್ಲಿ ನಾವು 100 × 100 ಮಾಡಿದ ನಮ್ಗೆ ಎಷ್ಟು ಬರ್ತೈತೆ ಅಂದ್ರೆ ನಾವು ಕಟ್ಟ ಹೊಡೆದಾಗ ಉತ್ತರ ನಮ್ಗೆ ಏನಾಗ್ತೈತೆ 0.01 ಚದುರ ಮೀಟರ್ ಅಂತಕ್ಕಂಥ ಉತ್ತರ ಆಗ್ತೈತಿ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ ನೋಡಿ. 0.238 ಭಿನ್ನರಾಶಿಯ ರೂಪ ಇದಾಗಿರುತ್ತದೆ ಅಂತ ಕೇಳ್ಯಾರ ನೋಡ್ರಿ. 0.238 ಈಗ ಏನ್ ಮಾಡ್ಕೋಬೇಕು ನಾವು ಭಿನ್ನರಾಶಿ ಮಾಡ್ಕೋಬೇಕಾದ್ರೆ ಏನಂದ್ರೆ ಒಂದು ಇದ್ದೇ ಇರ್ತೈತಿ. ಇಲ್ಲಿ ಅಂಶ ಸ್ಥಾನದಾಗ ಪಾಯಿಂಟ್ ಆದ್ಮೇಲೆ ಎಷ್ಟು ಸ್ಥಾನ ಅದಾವು, ಎಷ್ಟು ಅದಾವಪ್ಪ ಅಂದ್ರೆ 1, 2, 3 ಸ್ಥಾನ ಅದಾವು. ಒಂದ್ರ ಮುಂದೆ ಏನ್ ಮಾಡಪ್ಪ ಅಂದ್ರೆ 3 ಸೊನ್ನೆ ಕೊಡ್ರಿ. ಈ ಪಾಯಿಂಟ್ ಅನ್ನು ರಿಮೂವ್ ಮಾಡಿ ತೆಗೆದಾಕ್ರಿ. ತೆಗೆದಾಕಿದಾಗ 238 ಆಯ್ತು. ಈ ಆಯ್ಕೆ ಏನೈತೆ ನೋಡ್ರಿ, ಇಲ್ಲ 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 ಅಂದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಸುಲಭ ರೂಪ ತರಬೇಕು. ಕಟ್ಟ ಇಡ್ಬೇಕು. ಇಲ್ಲಿ ಎರಡಲ್ಲೇ ಕಟ್ಟ ಹೋಗ್ತಾವ ನೋಡ್ರಿ. 2 5 10 ಈ ಸೊನ್ನೆ ಈ ಸೊನ್ನೆ ಸಿಕ್ತು. 2 1 2 1 2 19 ನೋಡಿ. ಈಗಾದ್ರೂ ನೋಡ್ಬರಿ. ಈಗೇನ ಉತ್ತರ ಸಿಕ್ತ ನಿಮ್ಗ ಸಿಕ್ಕೈತೆ ನೋಡ್ರಿ. ಹಾಕಿದಾಗ ಐತೆ 119/500 ಅಂತಕ್ಕಂಥ ಉತ್ತರ ನಮ್ಗ ಇಲ್ಲಿ ಕ್ಲೋಸ್ ಮಾಡೋಣ. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ ನೋಡ್ರಿ. ನೋಡಿ 51ನೇ ಪ್ರಶ್ನೆ ಭಿನ್ನರಾಶಿಗಳ ಸಂಕ್ಷಿಪ್ತ ರೂಪ ಅಂತಕ್ಕಂಥ ಐತಿ. 3/2 ಬಾಗ್ಲೆ 3/2 × 2 ಪ್ಲಸ್ 3/2 ಇದಕ್ಕೆ ಸಮವಾಗಿದೆ ಅಂತಕ್ಕಂಥದ್ದು ಐತಿ ಪ್ರಶ್ನೆ. ಪ್ರಶ್ನೆ ಬರ್ಕೋತಿ ನೋಡ್ರಿ. 3/2 ಬಾಗ್ಲೆ 3/2 × 2 ಪ್ಲಸ್ 3/2. ಈಗ ಭಾಗಾಕಾರ ಅಂದಾಗ ಇಲ್ಲಿ 3/2 ಇದು ಇಂಟು ಮಾಡ್ಕೊಂಡು ಯುಕ್ತ ಕ್ರಮ ಆಗ್ತೈತಿ. ಇದು ಭಾಷಕ 2 ಮೇಲೆ ಹೋಗ್ತೈತಿ, 3 ತಳ ಬರ್ತೈತಿ. ಇಂಟು 2/1 ಅಂತಕ್ಕಂಥೈತಿ ಪ್ಲಸ್ 3/2 ಐತಿ. ಬಾಡ್ಮಾಸ್ ನೇಮ್ ನಮ್ಗೆ ಏನಾಗ್ತೈತಿ ಮೊದಲು ಇಂಟು ಮಾಡ್ಕೊರಿ ಅಂತ ಹೇಳ್ತೈತಿ. ಈ 2 ಹೋಯ್ತು, ಈ 2 ಹೋಯ್ತು, ಈ 3 ಹೋಯ್ತು, ಈ 3 ಹೋಯ್ತು. ಇನ್ನೇನು ಉಳಿತು ನಮಗಿಲ್ಲಿ 2/1 ಪ್ಲಸ್ 3/2. ಇಲ್ಲಿ ಛೇದಗಳ ಬದಲಾವಣೆ ಅದಾವು, ಬೇರೆ ಬೇರೆ ಅದಾವು. ಅದಕ್ಕಾಗಿ ಛೇದದ ಲಸ 2 ಬರ್ತೈತಿ. 1 2 2 2 1 2 2 4 3 1 3 = 4 3 7 7/2 ಅಂತಕ್ಕಂಥದ್ದು ಸರಿಯಾದ ಉತ್ತರ ಸಿ ಆಯ್ಕೆದಾಗ ಇತ್ತು. ಉತ್ತರ ಸಿ ಆಯ್ಕೆ. ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ ನೋಡಿ. ಒಂದು ಹಣ್ಣಿನ ಅಂಗಡಿಯವನು 1,500 ರೂಪಾಯಿಗೆ ಆಪಲ್ಗಳನ್ನು ಖರೀದಿ ಮಾಡುತ್ತಾನೆ. ಅದನ್ನು ಆತ ತನ್ನ ಅಂಗಡಿಗೆ ತೆಗೆದುಕೊಂಡು ಬರಲು 100 ರೂಪಾಯಿ ಖರ್ಚು ಮಾಡುತ್ತಾನೆ. ತಾನು ತಂದ ಆಪಲ್ಗಳನ್ನು ಆತ ಒಟ್ಟು 2,236ಗಳಿಗೆ ಮಾರಾಟ ಮಾಡುತ್ತಾನೆ. ಹಾಗಾದ್ರೆ ಆತ ಗಳಿಸಿದ ಲಾಭ ಎಷ್ಟು ಅಂತ ಕೇಳೋಣ. ಲಾಭ ಕಂಡುಬಿಟ್ಟು ನಮಗೆ ಕೊಂಡ ಬೆಲೆ ಮತ್ತು ಮಾರಿದ ಬೆಲೆ ಬೇಕು. ಇಲ್ಲಿ ಕೊಂಡ ಬೆಲೆ ಎಷ್ಟು ಆಗ್ತದೆ ನೋಡೋಣ. ಕೊಂಡ ಬೆಲೆ ಅವನು ಎಷ್ಟು ತಗೊಂಡನ, 1,500 ರೂಪಾಯಿ ತಗೊಂಡನ. 1,500 ರೂಪಾಯಿ ಪ್ಲಸ್ ಆಗ್ತೈತಿ. ಮತ್ತೊಂದೇನಪ್ಪ ಅಂದ್ರೆ 100 ರೂಪಾಯಿ ಖರ್ಚು ಮಾಡಿರಲ್ಲ, ಅದಕ್ಕಾಗಿ ಖರ್ಚು ಮಾಡಿರಲ್ಲ, ಅದು ಕೊಂಡ ಬೆಲೆಗೆ ಆಗ್ತೈತಿ. 1,600 ರೂಪಾಯಿ ಇದೇನಪ್ಪ ಅಂದ್ರ ಅವ ಕೊಂಡ ಬೆಲೆ. ಇನ್ನು ಮಾರಾಟ ಮಾಡಿದ ಬೆಲೆ ನೇರವಾಗಿ ಐತಿ. ಮಾರಾಟ ಬೆಲೆ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಕೊಟ್ಟಾರ ಅವರು.
ಎಷ್ಟು ಕೊಟ್ಟಾರ? 2,236 ರೂಪಾಯಿ ಅಂತಕ್ಕಂತ ಕೊಟ್ಟಾರ. ಮಾರಿದ ಬೆಲೆ ಹೆಚ್ಚೈತಿ, ಕೊಂಡ ಬೆಲೆ ಕಡಿಮೆ ಇದ್ದಾಗ ನಮ್ಗೆ ಆಟೋಮೆಟಿಕ್ ಆಗಿ ಲಾಭ ಅಂತಕ್ಕಂತ ಆಗ್ತೈತಿ. ಲಾಭ ಎಷ್ಟೈತಪ್ಪ ಅಂದ್ರ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಅಂತಕ್ಕಂತ ಮಾಡೋಣ. 2,236 ಮೈನಸ್ 1,600 ಅಂತಕ್ಕಂತ ಮಾಡ್ರಿ. ಮಾಡ್ದ ನಮ್ಗೆ ಉತ್ತರ ಎಷ್ಟು ಬರ್ತೈತಪ್ಪ ಅಂತ ಕೇಳಿದಾಗ ನೋಡ್ರಿ, 2,236 1,600 ಅನ್ನ ಕಳೆಯೋಣ. ಇಲ್ಲಿ ಎಷ್ಟು ಬರ್ತಪ್ಪ ಅಂದ್ರ 12 6 ಅಂದ್ರೆ 636 ರೂಪಾಯಿ ಏನಾಗೈತಪ್ಪ ಅಂದ್ರ ಅವಾಗ ಲಾಭ ಅಂತಕ್ಕಂತ ಬಂದೈತಿ. ಇಲ್ಲಿ ಬಿ ಹಾಕಿದಾಗ ಐತಿ. ಬಿ ಹಾಕಿ ಸರಿ. ಮುಂದಿನ ಪ್ರಶ್ನೆಗೆ ನೋಡಿ, ಇನ್ನೊಂದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ. ದೆಹಲಿಯಿಂದ ಜಯಪುರಕ್ಕೆ ಪ್ರಯಾಣ ಮಾಡುವ ರೈಲು ಬೆಳಗ್ಗೆ 10:45ಕ್ಕೆ ದೆಹಲಿಯಿಂದ ಹೊರಟ ಸಮಯ ಎಷ್ಟೈತಪ್ಪ ಅಂದ್ರ 10:45 AM ಅಥವಾ ಬೆಳಗ್ಗೆ ಏನ್ ಕೊಟ್ಟರ AM ಅಂತಕ್ಕಂಥ ಐತಿ. ಇನ್ನ ತಲುಪಿದ ಸಮಯ ಅಂತಕ್ಕಂಥ ಎಷ್ಟು ಕೊಟ್ಟಾರ? 3:30 PM. ಇದು ಮಧ್ಯಾಹ್ನ ಅಂತ ಕೊಟ್ಟಾರ. ಇದನ್ನ ಒಂದು ಅದೇ ದಿನದಾಗ ಐತೆ 24 ಗಂಟೆದಾಗ ಪರಿವರ್ತನೆ ಮಾಡ್ಕೊಂಡ್ಬಿಡ್ರಿ. 24 ಗಂಟೆದಾಗ ಪರಿವರ್ತನೆ ಮಾಡ್ಕೊಂಡಾಗ 15:30 ಅಂತಕ್ಕಂಥ ಆಗ್ತೈತಿ. ಅವ್ರೇನ್ ಕೇಳ್ಯಾರ? ಹಾಗಾದ್ರೆ ಪ್ರಯಾಣದ ಒಟ್ಟು ಸಮಯ ಅಂದಾಗ ಪ್ರಯಾಣಕ್ಕೆ ತೆಗೆದುಕೊಂಡ ಸಮಯ ಅಂತಕ್ಕಂಥ ನೋಡಿದಾಗ 15:30ರಾಗ 10:45 ಕಳೆಯೋಣ. ನೋಡಿ, 30 45 ಬರಲ್ಲ. 1 ಗಂಟೆ ತಗೋತೀನಿ. 1 ಗಂಟೆದಾಗ 60 ನಿಮಿಷ. 61:30 ಎಷ್ಟಾಗುತ್ತೆ? 90 ನಿಮಿಷ ಆಯ್ತು. 90ರಾಗ ನೀವು 45 ಕಳೀರಿ. 45 ಕಳೆದ 45 ಉಳಿದೈತಿ. ಆ 45 ಇಲ್ಲ ಸರಿ, ಆ ಕೈಲ ತಂದು ವಾಪಸ್ ಕೊಡ್ರಿ. 15ರಾಗ 10 11 ಆಯ್ತಂದ್ರ 4 ಅಂದ್ರ 4 ಗಂಟೆ 45 ನಿಮಿಷ ಆ ರೈಲು ಪ್ರಯಾಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ. ಸರಿಯಾದ ಉತ್ತರ ಏನೈತಪ್ಪ ಅಂದ್ರೆ ಬಿ ಹಾಕಿದಾಗ ಐತಿ ನೋಡ್ರಿ. ಬಿ ಹಾಕಿ ಇದಕ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆ. ಒಂದು ಅಂಗಡಿಯವನು 200 ಗಳಿಗೆ ಒಂದು ಗಡಿಯಾರವನ್ನು ಖರೀದಿಸುತ್ತಾನೆ ಮತ್ತು 40 ರೂಪಾಯಿ ಲಾಭಕ್ಕೆ ಮಾರ್ತಾನಂತ. ಅತ್ಯಂತ ಸುಲಭವಾದ ಪ್ರಶ್ನೆ ನೋಡಿ. ಕೊಂಡ ಬೆಲೆ 200 ಐತಿ, 200 ರೂಪಾಯಿ ಐತಿ. ಲಾಭ ಎಷ್ಟಾಗೈತಿ? ಲಾಭ 40 ರೂಪಾಯಿ ಆಗೈತಿ. ಲಾಭ ಎಷ್ಟಾಗೈತಿ? 40 ರೂಪಾಯಿ ಆಗೈತಿ ಅಂತ. ಹಾಗಾದ್ರೆ ಮಾರಿದ ಬೆಲೆ ಯಾವ್ದು ಕೇಳ್ಯಾರ? ಮಾರಿದ ಬೆಲೆ ಇಸ್ಕೊಟ್ಟು ಕ್ವಶನ್ ಮಾರ್ಕ್. ಮಾರಿದ ಬೆಲೆ ಕಂಡಿರ್ತಕ್ಕಂಥ ಸೂತ್ರ ಏನಿತ್ತು ಲಾಭದಾಗ? ಮಾರಿದ ಬೆಲೆ ಇಸ್ಕೊಟ್ಟು ಕೊಂಡ ಬೆಲೆ ಪ್ಲಸ್ ಲಾಭ. ಕೊಂಡ ಬೆಲೆ 200, ಲಾಭ 40, ಉತ್ತರ 240 ರೂಪಾಯಿ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಏನೈತಿ? ಸಿ ಹಾಕಿದಾಗ ಸಿ ಹಾಕಿ. ಮುಂದಿನ ಪ್ರಶ್ನೆ 55ನೇ ಪ್ರಶ್ನೆ ನೋಡಿ. ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಇದನ್ನು. ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳಿದ್ದವು. ಅವುಗಳಲ್ಲಿ 25ನೇ 3ರಷ್ಟು ಒಡೆದು ಹೋಗಿದ್ದವು ಮತ್ತು 5ನೇ 1ರಷ್ಟು ಅತಿಥಿಗಳಿಗೆ ನೀಡಲಾಯಿತು. ಹಾಗಾದ್ರೆ ಬಳಸಬಹುದಾದ ಒಟ್ಟು ಮೊಟ್ಟೆಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಮಾಡ್ಯಾರ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ ಬರ್ರಿ. ಈಗ ಒಟ್ಟು ಎಷ್ಟು ಮೊಟ್ಟೆಗಳದಪ್ಪ ಅಂದ್ರ ಒಟ್ಟು ಮೊಟ್ಟೆಗಳ ಸಂಖ್ಯೆ ಅಂತಕ್ಕಂಥ ಎಷ್ಟದಪ್ಪ ಅಂದ್ರ 500 ಅಂತಕ್ಕಂಥವು 500 ಬರ್ತಾರೆ. ಅದ್ರಾಗ ಒಡೆದು ಹೋದ ಮೊಟ್ಟೆಗಳ ಸಂಖ್ಯೆ, ಒಡೆದು ಹೋದ ಮೊಟ್ಟೆಗಳ ಸಂಖ್ಯೆ ಕಂಡುಹಿಡಿದು ಯಾವ ರೀತಿ ಸಂಖ್ಯೆ ಕಂಡುಹಿಡ್ಕೋಬೇಕಪ್ಪ ಅಂದ್ರ 500ರಾಗ 25 ಭಾಗ ಮಾಡ್ಯಾರ, 3 ಭಾಗ ಒಡೆದೋಗ್ಯಾವ. 25 ಒಂದೇ, 25 ಎರಡೇ, 0 0, 25 3 60 ಮೊಟ್ಟೆಗಳು. 500ದಾಗ 60 ಮೊಟ್ಟೆಗಳು ಒಡೆದೋದು. ಇನ್ನು ಮತ್ತೊಂದು ಗಿಡರಲ್ಲಿ 5ನೇ 1ರಷ್ಟು ಏನಾಗ್ಯಾವಪ್ಪ ಅಂದ್ರೆ ಅತಿಥಿಗಳಿಗೆ ಕೊಟ್ಟಾರ. ಅತಿಥಿಗಳಿಗೆ ಕೊಟ್ಟ ಮೊಟ್ಟೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ 500ರಾಗ ಎಷ್ಟು ಭಾಗ ಮಾಡ್ಯಾರ? 5 ಭಾಗ ಮಾಡಿ 1 ಭಾಗ ತೊಂದರ. ಅಂದ್ರೆ ಅತಿಥಿಗಳಿಗೆ ಕೊಟ್ಟಿರ್ತಕ್ಕಂಥ 5 ಒಂದೇ 100 ಮೊಟ್ಟೆಗಳನ್ನ ಅತಿಥಿಗಳಿಗೆ ಕೊಟ್ಟಾರ. ಒಟ್ಟು 500ದಾಗ ಎಷ್ಟು ಅಂದ್ರೆ ಇನ್ನು ಉಳಿದ ಮೊಟ್ಟೆಗಳು ಅಂತ ಕೇಳ್ಯಾರ. ಹಾಗಾದ್ರೆ ಬಳಸಬಹುದಾದ ಮೊಟ್ಟೆಗಳ ಸಂಖ್ಯೆ ಅಂತ ಕೇಳ್ಯಾರ. ಇಲ್ಲಿ 500ರಾಗ
ಏನಾಗಿತ್ತಪ್ಪ ಅಂದ್ರೆ 60 ಮೊಟ್ಟೆ ಹೊಡೆದಾಗವು 100 ಮೊಟ್ಟೆ ಮತ್ತೊಬ್ಬರಿಗೆ ಕೊಟ್ಟಾರ ಅತಿಥಿಗಳಿಗೆ. ಇಲ್ಲಿ 500ರಾಗ ನಾವು ಎಷ್ಟನ್ನು ಕಳಿಬೇಕಪ್ಪ ಅಂದ್ರೆ 160 ಅಂತ ಕಳೀರಿ 340 ಮೊಟ್ಟೆಗಳನ್ನು ನಾವು ಬಳಸಲು ಸಾಧ್ಯ. ಎಷ್ಟು? ಸಿ ಹಾಕಿದಾಗ ಇತ್ತು. ಸಿ ಹಾಕಿದಕ್ಕೆ ಸರಿ ಐತಿ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ. ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ನೋಡಿ. ಒಂದು ಪಂಚಭುಜದ ಸುತ್ತಳತೆ ಪಂಚಭುಜ ಅಂದ್ರೆ 5 ಭುಜಗಳನ್ನು ಹೊಂದಿರತಕ್ಕಂಥದ್ದು 80 ಸೆಂಟಿಮೀಟರ್ ಐತೆ ಅಂತ. ಸುತ್ತಳತೆ ಎಷ್ಟೈತಿ? ಪಂಚಭುಜ ಆಕೃತಿಯ ಸುತ್ತಳತೆ ಅಂತಕ್ಕಂಥದ್ದು ಎಷ್ಟೈತಿ? 80 ಸೆಂಟಿಮೀಟರ್ ಐತಿ. ಅದರ 4 ಭುಜಗಳ ಅಳತೆ 4 ಭುಜಗಳ ಮೊತ್ತ ಕೊಟ್ಟೆ ಬಿಟ್ಟಾರ. 4 ಭುಜಗಳ ಮೊತ್ತ 63 ಸೆಂಟಿಮೀಟರ್ ಕೊಟ್ಟೆ ಬಿಟ್ಟಾರ. ಇನ್ನು ಉಳಿದ 5ನೇ ಭುಜದ ಉದ್ದ 5ನೇ ಭುಜದ ಉದ್ದ ಅಂತಕ್ಕಂಥದ್ದು ಏನ್ ಮಾಡ್ಬೇಕಪ್ಪ ಅಂದ್ರೆ 80ರಾಗ 63 ಕಳೆದೇ ಬಿಡ್ರಿ, ಉತ್ತರ ನೀವು ಬಂದೇ ಬಿಡ್ತೈತಿ 17 ಸೆಂಟಿಮೀಟರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ 17 ಸೆಂಟಿಮೀಟರ್. ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ ನೋಡ್ರಿ. ಕೆಳಗೆ ಕೊಟ್ಟಿರುವ ಲೆಕ್ಕದಲ್ಲಿ ಬಿಟ್ಟಿರುವ ಸ್ಥಳದಲ್ಲಿ ತುಂಬಬೇಕಾದ ಸಂಖ್ಯೆಯು ಅಂತ ಕೇಳ್ಯಾರ ನೋಡ್ರಿ. 58,394 -86 ಈಕ್ವಲ್ ಟು ಡ್ಯಾಶ್ ಇಂಟು 86 ಅಂತ ಕೊಟ್ಟಾರ. ಮೈನಸ್ ಮೊದಲು ಕೂಡಿಸ್ಕೊಡಿ. 86 + 86 ಎಷ್ಟಾಯ್ತಪ್ಪ ಅಂದ್ರೆ 172 ಆಯ್ತು. ಈ 58,394 ಎಷ್ಟು ಕಳೀರಪ್ಪ ಅಂದ್ರೆ 172 ಕಳೀರಿ. 172 ಕಳೀರಿ. 172 ಕಳೆಗೆ ಎಷ್ಟು ಬರ್ತೈತೆ ನೋಡಮ್ಮನು? 2 8 58,222 ಈಕ್ವಲ್ ಟು ಡ್ಯಾಶ್ ಇಂಟು 86. ಈಗ ಡ್ಯಾಶ್ ಇಂದ ನಮ್ಗೆ ಏನಾಗ್ತದೆ? ಈ ಕಡೆ ಬಂದಾಗ ಇದು ಈ ಕಡೆ ಬಂದಾಗ ಏನಾಗ್ತದಪ್ಪ ಅಂತ ಕೇಳಿದಾಗ ಈ ಡ್ಯಾಶ್ ಇಂದಲ್ಲಿ 58,000 1 ಸೆಕೆಂಡ್ 58,222 ಈಕ್ವಲ್ ಟು ಡ್ಯಾಶ್ ಇಂಟು 80. ಈಗ ಈ ಕಡೆ ಬರುವಾಗ 58,222 ಬೈ 80 ಕಟ್ಟೋಡೆ ಮೇಡಮ್. 2 4 2 3 2 ಎಷ್ಟಾಯ್ತಪ್ಪ ಅಂದ್ರೆ ಇದು ನೋಡ್ತಾ ಬರ್ರಿ. 29,111 ಆಯ್ತು ಬೈ 43 ಕಟ್ಟೋದು. ಯಾಕೆ 43 ಸಂಖ್ಯೆ ಐತಿ, ಕಟ್ಟೋದು ಡೈರೆಕ್ಟ್ ಭಾಗ ಮಾಡ್ಕೊಂಡ್ರೆ ಭಾಗ ಮಾಡೋಣ. ಭಾಗ ಮಾಡಿದಾಗ ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 29,111ರಾಗ ಭಾಗಲೇ 43 ಅಂತಕ್ಕಂಥ ಮಾಡಿದಾಗ ನಮ್ಗೆ ಉತ್ತರ ಇಲ್ಲಿ 677 ಅಂತಕ್ಕಂಥ ಬರ್ತೈತಿ. ಭಾಗಕರ ಮಾಡ್ತಾ ಹೋಗೋಣ. 46 ಮೂಲೆ 43 ಆಗಲೇ ನೋಡಿ. 6 ಮೂಲೆ ಎಷ್ಟಪ್ಪ ಅಂದ್ರೆ 15. 6 ಮೂಲೆ 15 ಅನ್ನಕ್ಕೆ 24 25 258 11 8 3 9ರಾಗ 3 0ನ ಇದು ನಡೆಸುವಮ್ಮ. ಇನ್ನು 7 ಇನ್ನೊಂದು 43 ಸೇರಿಸಿದಂತ 7 ಮಾಡೋಣ. 43 7 7 3 21 ಒಳಗೆ 28 30 301 ಅಂತಕ್ಕಂಥ ಬಂತು. 7 301 0 2 ಇದು ನಡೆಸೋಣ. ಇನ್ನು ಇನ್ನೊಂದು 7 3 ಅಲ್ಲ 301 ಬರ್ತೈತೆ ಅಂದ್ರೆ ಉತ್ತರ 9677 ಅಂತಕ್ಕಂಥ ಸರಿಯಾಗುತ್ತೆ. ನೋಡ್ತಾ ಬರ ಮುಂದಿನ ಪ್ರಶ್ನೆ 58ನೇ ಪ್ರಶ್ನೆ ನೋಡ್ರಿ. ಒಂದು ಆಯತದ ಎಲ್ಲ ಒಳಕೋನಗಳ ಮೊತ್ತವು ಇದಕ್ಕೆ ಸಮ. ಒಂದು ಆಯತ ಐತಿ, ಒಂದು ಆಯತ ಅಂತಕ್ಕಂಥ ಎಷ್ಟು ಒಳಕೋನಗಳು ಇರ್ತಪ್ಪ? 4 ಒಳಕೋನಗಳು ಅವು ಲಂಬಕೋನ ಆಗಿದ್ದವು. ಇಲ್ಲಿ 90 ಇಲ್ಲಿ 90 ಇಲ್ಲಿ 90 ಇಲ್ಲಿ 90 9 4 36 36 ಸೆಂಟರ್ ಕೊಟ್ಟು 360 ಡಿಗ್ರಿಗೆ. ಒಂದು ತ್ರಿಭುಜದ 3 ಒಳಕೋನಗಳ ಒಟ್ಟು ಮೊತ್ತ 180 ಡಿಗ್ರಿ ಆದ್ರೆ ಒಂದು ಆಯತ ಇರ್ಬೋದು, ಒಂದು ಚೌಕ ಇರ್ಬೋದು, ಅವುಗಳ ಒಳಕೋನಗಳ ಒಟ್ಟು ಮೊತ್ತ 360 ಡಿಗ್ರಿಗೆ ಸಮ ಇರ್ತೈತಿ. ಮುಂದಿನ ಪ್ರಶ್ನೆ 59ನೇ ಪ್ರಶ್ನೆ ನೋಡ್ರಿ.
ಒಂದು ಸಂಪೂರ್ಣ ಕೋನವು ಇದಕ್ಕೆ ಸಮನಾಗಿರುತ್ತೆ. ಸಂಪೂರ್ಣ ಕೋನ 360 ಡಿಗ್ರಿ. ಅಂದ್ರೆ 4 ಸಮಕೋನಗಳು ಸೇರಿದಾಗ 4 ಲಂಬ ಕೋನಗಳು ಸೇರಿದಾಗ 360 ಡಿಗ್ರಿ ಆಗ್ತೈತಿ. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ ನೋಡಿ. ಇದು ಅತ್ಯಂತ ಸ್ವಲ್ಪ ಯೋಚನೆ ಮಾಡತಕ್ಕಂಥದ್ದು. 20 ಪ್ರಶ್ನೆಯಲ್ಲಿ ಯೋಚನೆ ಮಾಡ್ತಕ್ಕಂಥ ಪ್ರಶ್ನೆ ಇರೋದು ಇದು. 115 ಕುಟುಂಬಗಳ ಒಂದು ಸಮೀಕ್ಷೆಯಲ್ಲಿ ಪ್ರತಿ ಕುಟುಂಬದಲ್ಲಿನ ಮಕ್ಕಳ ಸಂಖ್ಯೆಗಳನ್ನು ದಾಖಲಿಸಿಕೊಂಡು ದೊರಕಿದ ದತ್ತಾಂಶವನ್ನು ಸ್ತಂಭ ನಕ್ಷೆಯ ಮೂಲಕ ಚಿತ್ರಿಸಲಾಗಿದೆ. ಬಾರ್ ಗ್ರಾಫ್ನಲ್ಲಿ ತಿಳಿಸಿರುವಂತೆ ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆಯು ಅಂತ ಹೇಳ್ಯಾರ. ಇದು ನಾವು ಸ್ವಲ್ಪ ಯೋಚನೆ ಮಾಡ್ಬೇಕು ಅಷ್ಟೇ, ಮತ್ತೊಂದಿನಿಲ್ಲ. ಬಹಳ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದನ್ನು. ಇಲ್ಲಿ ಈ ಸ್ತಂಭ ನಕ್ಷೆ ಓದೋಣ ಬನ್ನಿ. ಸ್ತಂಭ ನಕ್ಷೆದ ಈ ಕಡೆ ಕೊಟ್ಟಾರ ಕುಟುಂಬಗಳ ಸಂಖ್ಯೆ ಕೊಟ್ಟಾರ, ಈ ಕಡೆ ಮಕ್ಕಳ ಸಂಖ್ಯೆ ಕೊಟ್ಟಾರ. ಹೌದಾ? ಅಂದ್ರೆ ಅವರು ಒಟ್ಟು ಎಷ್ಟು ಕುಟುಂಬಗಳ ಸಮೀಕ್ಷೆ ಮಾಡ್ಯಾರ? ಸಮೀಕ್ಷೆ ಮಾಡಿದ ಕುಟುಂಬಗಳ ಸಂಖ್ಯೆ ಅಂತಕ್ಕಂಥ ಎಷ್ಟೈತಪ್ಪ? 115 ಅಂತಕ್ಕಂಥ ಸ್ಪಷ್ಟವಾಗಿ ಕೊಟ್ಟರು ಪ್ರಶ್ನೆದಾಗ. ಅವ್ರೇನ್ ಕೇಳ್ಯಾರ? ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆ ಕೇಳ್ಯಾರ. ಅಂದ್ರೆ ಮಕ್ಕಳನ್ನು ಹೊಂದಿರ್ತಕ್ಕಂಥ ಕುಟುಂಬಗಳು ಸ್ತಂಭ ನಕ್ಷೆನ ತೋರ್ಸಕತ್ತೈತಿ ಇಲ್ಲಿ. ಅಂದ್ರೆ ನೋಡ್ರಿ, ಇಲ್ಲಿ ಏನ್ ತೋರ್ಸಕತ್ತೈತಪ್ಪ ಅಂದ್ರ ಸ್ಪಷ್ಟವಾಗಿ ಒಂದು ಮಗುವನ್ನು ಹೊಂದಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ 20 ಅದಾವು. ಒಂದು ಮಗುವನ್ನ ಹೊಂದಿರುವ ಕುಟುಂಬಗಳ ಸಂಖ್ಯೆ ಎಷ್ಟಪ್ಪ ಅಂದ್ರ 20 ಐತಿ. ಎರಡು ಮಗುವನ್ನ ಹೊಂದಿರುವ ಕುಟುಂಬ ಸಂಖ್ಯೆ ಎಷ್ಟೈತಪ್ಪ ಅಂದ್ರೆ ನೋಡಾಕತ್ತೀರಿ. ಎಷ್ಟೈತಪ್ಪ? 30 ಐತಿ. ಅದೇ ರೀತಿ ಮೂರು ಮಗುವನ್ನ ಹೊಂದಿರುವ ಕುಟುಂಬ ಸಂಖ್ಯೆ ಎಷ್ಟೈತಿ ನೋಡ್ರಿ. ಇಲ್ಲಿ ಐತಿ 35 ಐತಿ. ಇಲ್ಲೊಂದು ಐತಿ 4 ಮಗುವನ್ನು ಹೊಂದಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಎಷ್ಟೈತಪ್ಪ ಅಂದ್ರ 5 ಐತಿ. ಇವೆಲ್ಲ ಕೂಡಿಸ್ಕೊರಿ ಎಷ್ಟಾಯ್ತು? 90 ಅಂತಕ್ಕಂಥ ಆಯ್ತು. 90 ಕುಟುಂಬ ಮಕ್ಕಳನ್ನು ಹೊಂದ್ಯಾವು. 115 90 ಕುಟುಂಬಗಳು ಮಕ್ಕಳು ಹೊಂದ್ಯಾವು. ಅವ್ರೇನ್ ಕೇಳ್ಯಾರ ಪ್ರಶ್ನೆ? ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಅದಕ್ಕಾಗಿ ಮಕ್ಕಳನ್ನ ಹೊಂದಿರುವ ಕುಟುಂಬಗಳು ಎಷ್ಟಪ್ಪ ಅಂದ್ರ 90. ಇದ್ರ ನಾವೇನ್ ಮಾಡ್ಬೇಕು? ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆ ಅಂದಾಗ ಮಕ್ಕಳಿದ್ದಾವು ಅವು ಎಷ್ಟಾಗ್ತಪ್ಪ ಅಂದ್ರ 25 ಅಂತಕ್ಕಂಥದ್ದು ಸರಿಯಾದ ಉತ್ತರ ಸಿ ಆಗ್ತದೆ. ನೋಡಿ, ಅತ್ಯಂತ ಸುಲಭವಾಗಿರ್ತಕ್ಕಂಥ 20 ಪ್ರಶ್ನೆಗಳದವು. ಎಲ್ಲ ವಿದ್ಯಾರ್ಥಿಗಳು 20ಕ್ಕೆ 20 ಬಂದಿರ್ತೀರಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸ್ತಾ ಇಲ್ಲಿಗೆ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ.